ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಹನುಮಂತ ಮತ್ತು ಶ್ರೀರಾಮನಿಗೆ ಇರುವ ಸಂಬಂಧವೇನು ನಿಮಗೆ ಗೊತ್ತಿದೆಯಾ? ಹನುಮಂತನು ಮತ್ತು ಶ್ರೀರಾಮನ ಪರಮ ಭಕ್ತ ಎಂದು ಪರಿಗಣಿಸಲಾಗುತ್ತದೆ. ಹನುಮಂತನನ್ನು ಪೂಜಿಸಬೇಕಾದ್ರೆ ಶ್ರೀರಾಮನ ನಾಮವನ್ನು ತೆಗೆದುಕೊಳ್ಳುವ ರೂಢಿ ಇದೆ. ಹಾಗಾದರೆ ಶ್ರೀರಾಮ ಮತ್ತು ಹನುಮಂತನಿಗೆ ಇರುವ ಸಂಬಂಧವೇನು? ಶ್ರೀರಾಮನ ಜನನಕ್ಕೂ ಹನುಮಂತನ ಜನನಕ್ಕೂ ಇರುವ ಸಂಬಂಧವೇನು? ಶ್ರೀರಾಮ ಮತ್ತು ಹನುಮಂತನು ಇಬ್ಬರು ಸೋದರರೇ ಎಂದು ಈ ಕಥೆಯಲ್ಲಿ ನೋಡೋಣ ಬನ್ನಿರಿ. ರಾಮ ಭಕ್ತ ಹನುಮಂತನ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲವೇ? ಹನುಮಂತನ ಜನನವೇ ರಹಸ್ಯಮಯವಾಗಿದೆ. ಹನುಮಂತನ ಜನನವು ರಾಮನ ಜನನದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂಬುದು ಅಚ್ಚರಿ. ಹನುಮಂತನ ಭಗವಾನ್ ಶಿವನ 11ನೇ ರೂಪವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನನ್ನು ಮಹಾವೀರ ಹನುಮಂತ ಎಂದು ಕರೆಯಲಾಗುತ್ತದೆ. ಮಹಾನ್ ವೀರ ಹನುಮಂತನು ವಾನರ ರಾಜ ಕೇಸರಿಯ ಪುತ್ರ ಮತ್ತು ಈತನ ತಾಯಿ ಹೆಸರು ಅಂಜನಿ. ಈ ಕಾರಣದಿಂದ ಹನುಮಂತನನ್ನು ಕೇಸರಿ ನಂದನ ಅಂಜನಿ ಪುತ್ರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ಭಗವಾನ್ ಹನುಮಂತನು ಶ್ರೀರಾಮನ ಪರಮ ಭಕ್ತನಾಗಿರುವುದರಿಂದ ಆತನನ್ನು ರಾಮಭಕ್ತ ಹನುಮಂತ ಎಂತಲೂ ಕರೆಯುತ್ತಾರೆ. ಹನುಮಂತನು ಶ್ರೀರಾಮನನ್ನು ತನ್ನ ಸ್ವಂತ ಸಹೋದರನಂತೆ ಕಾಣುತ್ತಿದ್ದನು. ಶ್ರೀರಾಮನ ಜನನಕ್ಕೂ ಮತ್ತು ಹನುಮಂತನ ಜನನಕ್ಕೂ ಒಂದು ಕಾರಣ ಇದೆ. ನೋಡೋಣ ಬನ್ನಿ, ಅದು ಏನು ಕಾರಣ ಅಂತ. ಒಮ್ಮೆ ಅಂಜನಿಯು ಮಗನನ್ನು ಪಡೆಯಲು ಶಿವನನ್ನು ಆರಾಧಿಸುತ್ತಿದ್ದಳು. ಮತ್ತೊಂದೆಡೆ ಅದೇ ಸಮಯದಲ್ಲಿ ರಾಜ ದಶರಥನು ಪುತ್ರ ಸಂತಾನವನ್ನು ಪಡೆದುಕೊಳ್ಳಲು ಯಾಗವನ್ನು ಮಾಡುತ್ತಿದ್ದನು. ಯಾಗದ ಸಮಯದಲ್ಲಿ ರಾಜ ದಶರಥನಿಗೆ ಒಂದು ಕಡೆ ಒಂದು ಮಡಕೆ ಸಿಕ್ಕಿತು. ಆ ಮಡಕೆಯಲ್ಲಿ ಸಿಹಿಯಾದ ಪಾಯಸ ತುಂಬಿತ್ತು. ಈ ಪಾಯಸವನ್ನು ರಾಣಿಯರಿಗೆ ತಿನ್ನಿಸಿದರೆ ಒಬ್ಬ ಮಗ ಹುಟ್ಟುತ್ತಾನೆ ಎನ್ನುವ ವರವನ್ನು ಅವನು ಪಡೆದುಕೊಳ್ಳುತ್ತಾನೆ. ರಾಜನು ಈ ಪಾಯಸವನ್ನು ಅರಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ಹದ್ದೊಂದು ಅವನ ಮಾರ್ಗಕ್ಕೆ ಅಡ್ಡಿಪಡಿಸಿತು. ನಂತರ ಆ ಹದ್ದು ಪಾಯಸವಿದ್ದ ಪಾತ್ರೆಯನ್ನು ತನ್ನ ಕೊಕ್ಕನ್ನು ಹಾಕಿ ಒಂದಿಷ್ಟು ಪಾಯಸವನ್ನು ತೆಗೆದುಕೊಂಡು ಹಾರಿ ಹೋಯಿತು. ಅಲ್ಲಿಂದ ಹಾರಿ ಬಂದ ಹದ್ದು ಅಂಜನಿ ಶಿವನನ್ನು ಆರಾಧಿಸುತ್ತಿದ್ದ ಸ್ಥಳಕ್ಕೆ ಬಂದು ಪ್ರಸಾದದಲ್ಲಿ ಆ ಪಾಯಸವನ್ನು ಹಾಕುತ್ತದೆ. ಅಂಜನಿ ಆ ಪಾಯಸವನ್ನು ಶಿವನ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸಿದಳು. ಇದಾದ ನಂತರ ಅಂಜನಿಯು ಹನುಮಂತನಿಗೂ ಜನ್ಮ ನೀಡಿದಳು. ರಾಜ ದಶರಥನ ರಾಣಿಯರು ಈ ಪಾಯಸದಿಂದ ಮಕ್ಕಳನ್ನು ಪಡೆದರು. ಕೌಶಲ್ಯವು ರಾಮನಿಗೆ ಜನ್ಮ ನೀಡಿದಳು. ಕೆಲವೊಮ್ಮೆ ಈ ಪ್ರಶ್ನೆ ಉದ್ಭವಿಸುತ್ತದೆ, ರಾಮ ಮತ್ತು ಹನುಮಂತ ಸೋದರರೇ? ಇಬ್ಬರು ಒಂದೇ ಪಾಯಸದಿಂದ ಹುಟ್ಟಿದವರು. ಅದಕ್ಕಾಗಿಯೇ ಇದು ಹನುಮಂತನ ಜನನಕ್ಕೂ ಶ್ರೀರಾಮನ ಜನನಕ್ಕೂ ಸಂಬಂಧವಿದೆ. ಹನುಮಂತನು ಮತ್ತು ರಾಮನು ಬೇರೆ ಬೇರೆ ತಾಯಂದಿರ ಹೊಟ್ಟೆಯಲ್ಲಿ ಜನಿಸಿದರು. ಅವರಿಬ್ಬರು ತಾಯಂದಿರು ಸೇವಿಸಿದ ಪಾಯಸ ಒಂದೇ ಆಗಿತ್ತು. ಈ ಕಾರಣದಿಂದ ಕೆಲವರು ಹನುಮಂತನು ಸಹ ರಾಮನ ಸೋದರ ಎಂದು ಹೇಳುತ್ತಾರೆ. ಈ ಕಾರಣಕ್ಕಾಗಿ ಹನುಮಂತನ ಜನನಕ್ಕೂ ಮತ್ತು ಶ್ರೀರಾಮನ ಜನನಕ್ಕೂ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ನೀವು ಹನುಮಂತನ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ.